ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ 10K Physics 06. ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಯಾವ ಥರ ಇದೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ. ನೀವು ಹೋದ ವರ್ಷದ ಕಾನ್ಸೆಪ್ಟ್ನ ಇಟ್ಕೊಂಡು ಹೋದರೆ ನಿಮಗೆ ಸರಿ ಬರೋದಿಲ್ಲ. ಆಲ್ರೆಡಿ ಸ್ವಲ್ಪ ಬೋರ್ಡಿಂದ ಎಲ್ಲವೂ ಕೂಡ ಚೇಂಜಸ್ ಆಗಿದೆ. ಲಾಸ್ಟ್ ಇಯರ್ ಏನಿತ್ತು 26 4 ಮಾರ್ಕ್ಸ್ ವೈವಾ ಇತ್ತು. ಈ ವರ್ಷ ವೈವಾ ಕ್ಯಾನ್ಸಲ್ ಆಗಿದೆ. ಅದ್ರ ಬದಲು ಏನೇನು ಚೇಂಜಸ್ ಆಗಿದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನಾಗಿದೆ, ನೀವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ ಏನು ಪರ್ಫಾರ್ಮ್ ಮಾಡ್ತೀರಿ ಅದಕ್ಕೆ 20 ಮಾರ್ಕ್ಸ್ ಇರ್ತದೆ. ಅದು ಆ್ಯಸ್ ಇಟ್ ಈಸ್ ಹಾಗೆ ಹೋಗ್ಕೊಂಡಿದೆ. ಇನ್ನು ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ಕು ನೀವು ನೀಟಾಗಿ ಬರೆದು ನಿಮ್ಮ ಲ್ಯಾಬ್ ಟೀಚರ್ಸ್ ಹತ್ರ ಸೈನ್ ಮಾಡಿ HOD ಹತ್ರ ಸೈನ್ ಹಾಕ್ಸ್ಕೊಂಡಿದ್ರೆ ಅದು ಬಂದು 5 ಮಾರ್ಕ್ಸ್ ಇರ್ತದೆ. ಇನ್ನೆಷ್ಟು ಕ್ಲಾಸ್ ಅಟೆಂಡೆನ್ಸ್ ಇದಕ್ಕೆ ಒಂದು 5 ಮಾರ್ಕ್ಸ್ ಇರ್ತದೆ. ಓವರಾಲ್ 25 ಇದಿಷ್ಟು ಸೇರಿ 30 ಮಾರ್ಕ್ಸ್ಗೆ ಇದಿಷ್ಟು ಇರ್ತದೆ. ಅದರಲ್ಲಿ ಅಗೇನ್ 20 ಮಾರ್ಕ್ಸ್ ಯಾವ ಥರ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಪಕ್ಕದಲ್ಲಿ ಈಗ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಆ 20 ಮಾರ್ಕ್ಸ್ ಯಾವ ಥರ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ. ಫಸ್ಟ್ ನಿಮಗೆ ಲ್ಯಾಬ್ ಎಕ್ಸಾಮ್ ಕೂಡ ಎಂಟರ್ ಆದ ತಕ್ಷಣ ನೀವು ಒಂದು ಪೇಪರ್ನ ಏನು ಮಾಡ್ತೀರಿ, ಪಿಕ್ ಮಾಡ್ತೀರಿ. ಅದರಲ್ಲಿ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟನ್ನು ಅವರು ಬರೆದಿರ್ಬೋದು, ಅದರ ಟೈಪ್ ಮಾಡಿ ಪೇಸ್ಟ್ ಮಾಡಿರ್ತಾರೆ. ಫಸ್ಟ್ ನೀವು ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ನೋಡಿದ್ಮೇಲೆ ಫಸ್ಟ್ ಏನು ಬರೀಬೇಕಪ್ಪ ಅಂದರೆ ಪ್ರಿನ್ಸಿಪಲ್ ಬರೀಬೇಕು. ಆ ಪ್ರಿನ್ಸಿಪಲ್ಗೆ 2 ಮಾರ್ಕ್ಸ್ ಇರ್ತದೆ. ದೆನ್ ಫಾರ್ಮುಲಾ, ಆ ಒಂದು ಎಕ್ಸ್ಪೆರಿಮೆಂಟ್ಗೆ ರಿಲೇಟೆಡ್ ಫಾರ್ಮುಲಾನ ಬರೆದು ಆ ಟರ್ಮ್ಸ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ 2 ಮಾರ್ಕ್ಸ್ ಇರ್ತದೆ. ದೆನ್ ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್ಸ್ ಇರ್ಬೋದು, ಅದರ್ವೈಸ್ ಡಯಾಗ್ರಾಮ್ಸ್ ಇರ್ಬೋದು, ಅದನ್ನು ಬರೆಯೋದಕ್ಕೆ ಅದರಲ್ಲಿ ಅಟ್ಲೀಸ್ಟ್ 2 ಪಾರ್ಟ್ಸನ್ನು ಲೇಬಲ್ ಮಾಡಿ ಅಂತ ಹೇಳಿದ್ದೇನೆ. ಬಟ್ ಬೆಟರ್ ನೀವು ಎಲ್ಲವೂ ಗೊತ್ತಿದ್ರೆ ಅದನ್ನೆಲ್ಲವೂ ಕೂಡ ಲೇಬಲ್ ಮಾಡಿದ್ರೆ ಸ್ವಲ್ಪ ಇಂಪ್ರೆಸ್ ಆಗುತ್ತೆ. ಅದಕ್ಕೆ 2 ಮಾರ್ಕ್ಸ್ ಇರ್ತದೆ. ದೆನ್ ರೈಟಿಂಗ್ ದಿ ಟ್ಯಾಬ್ಲರ್ ಕಾಲಮ್, ಅದರ ಅಬ್ಸರ್ವೇಷನ್ ಪ್ಯಾಟರ್ನ್. ಕೆಲವೊಂದು ಟ್ಯಾಬ್ಲರ್ ಕಾಲಮ್ ಇರೋದಿಲ್ಲ, ಬಟ್ ಅದಕ್ಕೆ ನೋಡೋದು ಜಸ್ಟ್ ಅಬ್ಸರ್ವೇಷನ್ ಮಾತ್ರ ಬರೀಬೇಕಾಗುತ್ತೆ. ಟ್ಯಾಬ್ಲರ್ ಕಾಲಮ್ ಮತ್ತು ಅಬ್ಸರ್ವೇಷನ್ ಪ್ಯಾಟರ್ನ್ ಬರೆದಿದ್ದಕ್ಕೆ 2 ಮಾರ್ಕ್ಸ್. ಇದಿಷ್ಟನ್ನು ಬರೆದಾದ ನಂತರ ನಿಮ್ಮ ಲ್ಯಾಬ್ ಎಕ್ಸ್ಟರ್ನಲ್ ಅದರ್ವೈಸ್ ಇಂಟರ್ನಲ್ ಲೆಕ್ಚರರ್ಸ್ಗೆ ಅದನ್ನು ತೋರಿಸ್ತೀರಿ. ಅದೆಲ್ಲವೂ ಸರಿ ಇದೆ ಅಂದಾದ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತಾರೆ. ದೆನ್ ನೀವು ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿದ್ದಕ್ಕೆ ಸರ್ಕ್ಯೂಟ್ ಕನೆಕ್ಷನ್ ಆಗಿದೆ, ಸರ್ಕ್ಯೂಟ್ ಕನೆಕ್ಷನ್ ಆಗಿರ್ಬೋದು, ಅದರ ಸರ್ಕ್ಯೂಟ್ ಕನೆಕ್ಷನ್ ಇಲ್ಲದೆ ಇರೋದಕ್ಕೆ ನೀವೇನು ಕನೆಕ್ಷನ್ ಸೆಟಪ್ ಮಾಡಿದ್ರಿ ಎಕ್ಸ್ಪೆರಿಮೆಂಟ್, ಆ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿದ್ದಕ್ಕೆ 3 ಮಾರ್ಕ್ಸ್ ಇರ್ತದೆ. ಅದೆಲ್ಲವೂ ಕೂಡ ಸೆಟಪ್ ಮಾಡಿ ಅದು ರೀಡಿಂಗ್ಸ್ ಎಲ್ಲವೂ ಕೂಡ ಬರೆದು ಎಲ್ಲವೂ ಕೂಡ ಎಂಟರ್ ಮಾಡಿದ್ದಕ್ಕೆ ಟ್ಯಾಬ್ಲೆಟ್ ಕಾಲಮಲ್ಲಿ ಎಂಟರ್ ಮಾಡಿದ್ದಕ್ಕೆ 4 ಮಾರ್ಕ್ಸ್ ಇರ್ತದೆ. ದೆನ್ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದಿರ್ಬೋದು, ಅದರ್ವೈಸ್ ಗ್ರಾಫ್ ಇದ್ದರೆ ಗ್ರಾಫ್ ಇಲ್ಲ ಅಂದರೆ ಅದು ಕ್ಯಾಲ್ಕುಲೇಷನ್ಗೆ ಮಾರ್ಕ್ಸ್ ಇರ್ತದೆ. ಇದಕ್ಕೆ 3 ಮಾರ್ಕ್ಸ್ ಇರ್ತದೆ. ದೆನ್ ಫೈನಲಿ ಬಂದು ರಿಸಲ್ಟ್ ಬರೆದಾದ್ಮೇಲೆ SMS ಬರೆಯೋದನ್ನು ಮರಿಬೇಡಿ. ಫೈನಲಿ ಎಲ್ಲ ಟೆನ್ಷನಲ್ಲಿ ಹಾಗೆ ಕೊಟ್ಟು ಹೋಗ್ಬಿಡ್ತಾರೆ ಪೇಪರ್. ಇದನ್ನು ಮಾತ್ರ ಮರಿಬಾರ್ದು. ರಿಸಲ್ಟ್ ವಿತ್ SMS ಅಕ್ಯುರೇಟ್ ಇತ್ತು ಅಂತಂದರೆ ಅದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಓವರಾಲ್ ಇದಿಷ್ಟು ಕಾನ್ಸೆಪ್ಟನ್ನು ಇಟ್ಕೊಂಡು 20 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡ್ತಾರೆ. ಓಕೆ, ಇದಿಷ್ಟು ಇಟ್ಕೊಂಡ್ರೆ ನಿಮಗೆ 20 + 5 + 5 ಓವರಾಲ್ 30 ಮಾರ್ಕ್ಸ್ ಆಗುತ್ತೆ. ಇದಿಷ್ಟು ನೋಡ್ಕೊಂಡು